ವೆಲ್ಕಮ್ ಟು ಮೈ ಶ್ರೀನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನಿವತ್ತು ರೆಸಿಪಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ರೆಸಿಪಿ ವಿಡಿಯೋ ಅಂದರೆ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಯಾವ ರೀತಿಯಾಗಿ ನಾಟಿ ಕೋಳಿ ಸಾಂಬಾರನ್ನ ಮಾಡ್ತೀನಿ ಅಂತ ಬಿಟ್ಟು ನಿಮಗೂ ತೋರಿಸ್ತೀನಿ. ಆದರೆ ಇವಾಗ ಮಳೆ ಬರ್ತಾ ಇದೆ, ಹಾಗೆ ಸ್ವಲ್ಪ ಚಳಿ ಇದೆ. ಇವಾಗ ಸ್ಪೈಸಿಯಾಗಿ ಏನಾದ್ರು ತಿನ್ನಬೇಕು ಅಂದರೆ ನಾಟಿ ಕೋಳಿ ಸಾಂಬಾರು ತುಂಬ ಬೆಸ್ಟು. ಹಾಗೆ ಬನ್ನಿ ಫ್ರೆಂಡ್ಸ್, ನಾನು ಯಾವ ರೀತಿಯಾಗಿ ನಾಟಿ ಕೋಳಿ ಸಾಂಬಾರು ಮಾಡ್ತೀನಿ ಅಂತ ಬಿಟ್ಟು ತೋರಿಸ್ತೀನಿ. ಬೇಗ ಕ್ವಿಕ್ಕಾಗಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಾಟಿ ಕೋಳಿ ಸಾಂಬಾರಿಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಹಾಗೆ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ. ಚಿಕ್ಕವು ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ, ದೊಡ್ಡವಾದರೆ 3 ಸಾಕಾಗುತ್ತೆ. ಹಾಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಅರ್ಧ ಒಳಗೆ ಕಾಯಿ ತೊಗೊಂಡಿದ್ದೀನಿ. ಹಾಗೆ ಚಕ್ಕೆ ತೊಗೊಂಡಿದ್ದೀನಿ ಒಂದು 3-4 ಪೀಸು. ಹಾಗೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ 1-2 ಲವಂಗ ತೊಗೊಂಡಿದ್ದೀನಿ. ಹಾಗೆ ಶುಂಠಿನ ಒಂದು 6 ಪೀಸ್ ಅಷ್ಟು ತೊಗೊಂಡಿದ್ದೀನಿ. ಒಂದು ಮುಷ್ಟಿ ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಷ್ಟು ಮಸಾಲೆ ರುಬ್ಬೋದಕ್ಕೆ ನಮಗೆ ಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ಖಾರದ ಪುಡಿನ 3.5 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಧನಿಯಾ ಪೌಡರ್ನ 4 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇಷ್ಟು ನಮಗೆ ಬೇಕಾಗುತ್ತೆ. ಹಾಗೆ ಇದಿಷ್ಟು ನಾವೀಗ ಬೇಗ ರುಬ್ಕೊಂಬರೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ನಾಟಿ ಕೋಳಿನ ಕ್ಲೀನಾಗಿ ಒಂದು 4-5 ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಕುಕ್ಕರ್ನ ತೊಗೊಂಡಿದ್ದೀನಿ. ಇವಾಗ ಒಲೆನ ಹತ್ತಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಕುಕ್ಕರು ಸ್ವಲ್ಪ ಬಿಸಿ ಆಗಬೇಕು. ಅದು ಬಿಸಿ ಆಗಿದ ತಕ್ಷಣ ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನಾಟಿ ಕೋಳಿ ಸಾಂಬಾರಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಬೇಕು. ತುಂಬ ಜಾಸ್ತಿ ಎಣ್ಣೆ ಇದ್ದರೆ ತಿನ್ನೋದಕ್ಕಾಗಲ್ಲ. ನಾಟಿ ಕೋಳಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದು ಕಾದ ನಂತರ ನೆಕ್ಸ್ಟು ನಾವು ನಾಟಿ ಕೋಳಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅಷ್ಟು ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಟೇಸ್ಟಿಯಾಗಿ ಸಕ್ಕತ್ತಾಗಿ ಬರುತ್ತೆ. ಚೆನ್ನಾಗಿ ಎಣ್ಣೆಲೆ ಚೆನ್ನಾಗಿ ಹುರಿಬೇಕು. ಅದನ್ನು ಹುರಿದು ಹಾಗೆ ಫ್ರೆಂಡ್ಸ್, ಇವಾಗ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ನ ಕ್ಲೀನಾಗಿ ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಮಿಕ್ಸಿ ರುಬ್ಬಿದಾಗ ಯಾವ ರೀತಿಯಾಗಿರುತ್ತೆ ಅದು ಖಾರದ ಪುಡಿ ಧನಿಯಾ ಪೌಡರು, ಅದೇ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಕೈಯೆಲ್ಲ ನೀಟಾಗೆಲ್ಲ ಕಲಿಸ್ತಾ ಇದ್ದೀನಿ. ಒಂದೊಂದು ಟೈಮ್ ಮಿಕ್ಸಿಲೂ ರುಬ್ತೀನಿ, ಒಂದೊಂದು ಟೈಮ್ ಕೈಯಲ್ಲೇ ಕಲಿಸಾಕ್ತೀನಿ. ನನಗೆ ಯಾವ ರೀತಿ ಹಾಕಬೇಕು ಅನಿಸುತ್ತೆ ಆ ರೀತಿಯಾಗಿ ಮಾಡ್ತೀನಿ. ಸಾಂಬಾರು ಮಾತ್ರ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗೂ ಸಹ ಇರುತ್ತೆ. ಹಾಗೆ ಫ್ರೆಂಡ್ಸ್, ಕಲಿಸ್ಬೇಕಾದ್ರೆ ಖಾರದ ಪುಡಿ ಸ್ಮೆಲ್ಲು ಧನಿಯಾ ಪೌಡರ್ ಸ್ಮೆಲ್ಲು ಗಮ್ ಅಂತ ಇರುತ್ತೆ, ಸಖತ್ತಾಗಿರುತ್ತೆ. ಇವಾಗ ನಾನು ಅದನ್ನು ನೀಟಾಗಿ ಕಲಿಸ್ಕೊಂಡಾಗಿದೆ. ಇವಾಗ ಕಲಿಸ್ಕೊಂಡ ತಕ್ಷಣ ಇವಾಗ ಅದನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಕ್ಲೀನಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಖಾರದ ಪುಡಿನ ಹಾಕಿ ಚೆನ್ನಾಗಿ ಅದನ್ನು ಮತ್ತೆ ಒಂದು 5-10 ನಿಮಿಷ ಚೆನ್ನಾಗಿ ಅದೆಲ್ಲ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹುರ್ಕೊಂಡು ನೆಕ್ಸ್ಟು ನಾವಿಲ್ಲಿ ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಇದನ್ನೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಈಗಲೇ ಹಾಕ್ತಾಯಿಲ್ಲ, ಆಮೇಲೆ ಹಾಕ್ತೀವಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಎಲ್ಲ ನೀರು ಹಾಕ್ಬಿಟ್ಟು ಅದನ್ನು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇದು ನಾಟಿ ಕೋಳಿ ಆಗಿರೋದ್ರಿಂದ ಇದಕ್ಕೆ ಒಂದು 6-7 ವಿಜಿಲ್ ಅಂತೂ ಕೂಗಿಸ್ಲೇಬೇಕು ನಾವು. ಹಾಗಾಗಿ ನಾನು ಫಸ್ಟ್ ಒಂದು 5 ವಿಜಿಲ್ ಕೂಗಿಸ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಬೇಯಬೇಕು ಅಂದರೆ ಮತ್ತೆ ಒಂದು 2-3 ವಿಜಿಲ್ ಕೂಗಿಸ್ತೀನಿ. ಹಾಗಾಗಿ ಇವಾಗ ಕ್ಲೋಸ್ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇದು ರುಬ್ಬಿರೋದನ್ನ ನಾವು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಪಾಪು ಬಂದು ಚಿಚ್ಚಿ ತಿನ್ಸು ಅಂತ ಹೇಳ್ತಾ ಇದ್ದ. ಅದು ಬೇಯಬೇಕು, ಕುಕ್ಕರಲ್ಲಿ ಕೂಗಬೇಕು ಅಂತ ಬಿಟ್ಟು ಅವ್ನಿಗೆ ಹೇಳ್ಕೊಂಡು ಆಟ ಆಡಿಸ್ಕೊಂಡು. ಹಾಗೆ ಫ್ರೆಂಡ್ಸ್, ಮಕ್ಕಳಿರೋದ್ರಿಂದ ಮನೇಲಿ ಅಡುಗೆ ಮಾಡಿದ್ದು ಗೊತ್ತಾಗಲ್ಲ, ಟೈಮ್ ಆಗಿದ್ದಂತೂ ಗೊತ್ತೇ ಆಗಲ್ಲ. ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಏಕೆಂದರೆ ಅಡುಗೆ ಮಾಡೋಕ್ಕಾರೆ ಆಗಲೆಲ್ಲ ಬರ್ತಾ ಇರ್ತಾರೆ. ಅಲ್ಲಿ ಹೊರಗಡೆ ನಾವು ಅಪ್ಪಾಜಿ ಇತ್ತು, ಹಂಗಾಗಿ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ರು. ಹಾಗೆ ಫ್ರೆಂಡ್ಸ್, ಒಂದು 8 ವಿಜಿಲ್ ಅಂತೂ ಹಾಕ್ಸಿದ್ದೀನಿ ನಾನು ಇವಾಗ ನಾಟಿ ಕೋಳಿಗೆ. ಓಕೆ ಫ್ರೆಂಡ್ಸ್, ಇವಾಗ ನಾಟಿ ಕೋಳಿ ಸಾಂಬಾರು ಆಲ್ರೆಡಿ ಕೂಗಿದೆ. ಇವಾಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು, ಏಕೆಂದರೆ ಮತ್ತೆ ಸ್ವಲ್ಪ ಅದೆಲ್ಲ ಏರೆಲ್ಲ ಬಿಟ್ಕೊಳ್ಳಿ ಅಂತ ಬಿಟ್ಟು ಇವಾಗ ಆಫ್ ಮಾಡಿಬಿಟ್ಟು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀರೆಲ್ಲ ಫುಲ್ ಕಡಿಮೆ ಆಗಿದೆ, ಚೆನ್ನಾಗಿ ಬೆಂದಿತ್ತು. ಹಾಗೆ ಫ್ರೆಂಡ್ಸ್, ಇವಾಗ ನಾವು ಕಾಯಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಹಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಮತ್ತೆ ಒಂದು 5-10 ನಿಮಿಷ ಒಲೆ ಮೇಲೆ ಇಟ್ಟರೆ ಸಾಕಾಗುತ್ತೆ. ಒಂದು 10 ನಿಮಿಷ ಆದರೆ ಕ್ಲೀನಾಗಿ ನಾಟಿ ಕೋಳಿ ಸಾಂಬಾರು ರೆಡಿ ಆಗುತ್ತೆ.
ಹಾಗೆ ಫ್ರೆಂಡ್ಸ್ ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಸುತ್ತ ಎಣ್ಣೆ ಬಿಟ್ಕೊಂಡಿದೆ, ಇವಾಗ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ನಾಟಿ ಕೋಳಿ. ಹಾಗೆ ಫ್ರೆಂಡ್ಸ್ ಇವಾಗ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾ ಇತ್ತು, ಅದ್ರ ಜೊತೆಗೆ ನಾಟಿ ಕೋಳಿ ಸಾಂಬಾರು, ರಾಗಿ ಮುದ್ದೆ, ಬಿಸಿ ಬಿಸಿ ಸಾಂಬಾರು ರಾಗಿ ಮುದ್ದೆ ಕಾಂಬಿನೇಷನ್ ಸೂಪರಾಗಿ ಸಖತ್ತಾಗಿತ್ತು ಮಾತ್ರ. ಹಾಗೆ ಫ್ರೆಂಡ್ಸ್ ನಿಜವಾಗ್ಲೂ ಸಖತ್ತಾಗಿ ನೀಟಾಗಿ ಬೆಂದಿತ್ತು. ಹಾಗೆ ಮುದ್ದೆಗೂ ಅದಕ್ಕೂ ಕಾಂಬಿನೇಷನ್ ನಿಜವಾಗ್ಲೂ ಸೂಪರಾಗಿತ್ತು. ಓಕೆ ಫ್ರೆಂಡ್ಸ್, ಈ ರೆಸಿಪಿ ವಿಡಿಯೋ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಲೇಬೇಕು. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಬಾಯ್.